ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಯಿ ಕೊಡ್ತಿರುವ ಬಹುಮಾನ ಈ ಕಾಗಿತವನ್ನು ತೆಗೆದು ನೋಡಿ, ಸಿಹಿ ಸುದ್ದಿ ಬರೆದಿದ್ದೀನಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಸಾಯಿಯಪ್ಪ ಈ ಕಾಗಿತ ಮೂಲಕ ಹೇಳ್ತಾ ಇದ್ದಾರೆ. ಇದನ್ನು ನಾವು ಇವತ್ತು ಸಂಜೆ ಒಳಗೆ ಆಚರಿಸೋಣ. ಸಾಯಿಯಪ್ಪ ಮೇಲೆ ನಂಬಿಕೆ ಇರೋರು, ಪೂರ್ತಿ ವಿಶ್ವಾಸ, ಶ್ರದ್ಧೆ, ಸಬೂರಿಯಿಂದ ಇರೋರು ಅವರ ಜೀವನದಲ್ಲಿ ಇರೋ ಕಷ್ಟಗಳು ಕೂಡ ಶ್ರದ್ಧೆಯಿಂದ, ತಾಳ್ಮೆಯಿಂದ ಅನುಭವಿಸುತ್ತಾ ಇರ್ತಾರೆ. ಏನೇ ಕಷ್ಟ ಬಂದರೂ ಕೂಡ ಸಾಯಿಯಪ್ಪ ಮುಂದೆ ಬೇಡ್ಕೊತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತಾ? ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತದೆ. ನಮ್ಮ ಜೀವನದಲ್ಲಿ ನಡೆದಿರುವಂಥ ಏನೇ ಕಷ್ಟ, ಏನೇ ಸಂತೋಷ ಸಾಯಿಯಪ್ಪ ಹಂಚ್ಕೊತಾ ಇರ್ತಾರೆ. ಯಾವಾಗಲೂ ನಮ್ಮ ಕಷ್ಟನ ನಾವು ನಂಬಿಕೊಂಡು ಇರಬೇಕು. ಅಂದರೆ ನಮ್ಮ ವೃತ್ತಿನ ನಾವು ನ್ಯಾಯವಾಗಿ ಅದನ್ನು ಆಚರಿಸುತ್ತಾ ಕೆಲಸವನ್ನು ಮಾಡ್ತಾ ಹೋಗಬೇಕು. ಜೀವನದಲ್ಲಿ ಇನ್ನೊಬ್ಬರನ್ನು ನಂಬಿ ಬದುಕಲು ಹೊರಟವರು ಪ್ರತಿದಿನ ಸಾಯುತ್ತಾ ಬದುಕುತ್ತಾರೆ. ತನ್ನನ್ನು ತಾನು ನಂಬಿ ಬದುಕಲು ಹೊರಟವರು ಪ್ರತಿದಿನ, ಪ್ರತಿ ಕ್ಷಣ ಖುಷಿಯಿಂದ ಬದುಕುತ್ತಾರೆ. ಮೊದಲು ನಿನ್ನ ಮಕ್ಕಳ ಜೀವನ ನೋಡಿ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿದ್ದರೆ ನಿನ್ನ ಜೀವನದಲ್ಲಿ ಕೂಡ ಸಂತೋಷ ಮುಂದು ಕಾಯುತ್ತಾ ಇರುತ್ತೆ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಉಪಹಾರ, ತಿಂಡಿ ಕೊಡದಿದ್ದರೆ ಸ್ವಲ್ಪ ಸಮಯ ಅಳಬಹುದು, ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರ ಕೊಡದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಉಪವಾಸ ಮಾಡೋದರಿಂದ ದೇವರಿಗೆ ಸಂತೋಷವಾಗುತ್ತದೆ ಎಂದರೆ ಈ ಪ್ರಪಂಚದಲ್ಲಿ ಬಹಳ ದಿನಗಳವರೆಗೆ ಉಪವಾಸ ಇರುವ ಭಿಕ್ಷುಕ ಎಲ್ಲರಿಗಿಂತ ಸಂತಸ ಪಡುವ ಮನುಷ್ಯ ಆಗುತ್ತಿದ್ದ. ಆಹಾರದಲ್ಲಿ ಭಕ್ತಿ ಬೆರೆಸಿದರೆ ಪ್ರಸಾದವಾಗುತ್ತದೆ, ನೀರಿನಲ್ಲಿ ಭಕ್ತಿ ಬೆರೆಸಿದರೆ ತೀರ್ಥವಾಗುತ್ತದೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಯಶಸ್ಸು ನಿಮ್ಮದಾಗುತ್ತದೆ. ನಿನಗೆ ಸಂತೋಷವಂತ ಮಾತು, ಕಾಲ ಯಾರ ಸ್ವತ್ತು ಅಲ್ಲ. ಕಣ್ಣೀರು ಹಾಕಿದವರಿಗೆ ಹಾಗೆ ಕಣ್ಣೀರು ಹಾಕಿಸಿದವರಿಗೂ ಕರ್ಮಕ್ಕೆ ತಕ್ಕ ಫಲ ಕಾದೇ ಇರುತ್ತದೆ. ನ್ಯಾಯದ ಜೊತೆ ನಾನಿದ್ದೇ ಇರುತ್ತೀನಿ. ಮಗು, ನಿನ್ನ ಕಷ್ಟನ ನೋಡಿ ಯಾವಾಗಲೂ ಕುತ್ಕೊಂಡು ಅಳಬೇಡಿ. ಈ ಸಾಯಿ ಇರೋವರೆಗೂ ನಿನ್ನ ಜೊತೆ ಇದ್ದು ನಿನ್ನ ಕಷ್ಟಗಳೆಲ್ಲ ಕೂಡ ನಾನು ಸ್ವೀಕರಿಸುತ್ತಾ ಇರ್ತೀನಿ. ನಿನಗೆ ಏನೇ ಕಷ್ಟ ಬಂದರೂ ಮೊದಲು ನಾನಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಸಾಯಿ ಇರೋವರೆಗೂ ಅವರ ಭಕ್ತರಿಗೆ ಎಲ್ಲ ಸಂತೋಷ ಮಾತ್ರ ಕೊಡುತ್ತಾರೆ. ಮಗು, ನೀನು ತುಂಬಾ ನೋವನ್ನು ಅನುಭವಿಸಿದ್ದೀಯಾ ಎಂದು ನನಗೆ ಗೊತ್ತು. ನೀವು ಕೆಟ್ಟ ದಿನಗಳನ್ನು ನೋಡಿದ್ದೀರಿ. ನಾನು ಮೌನವಾಗಿದ್ದೆ, ಆದರೆ ನನ್ನ ಮಗು, ನಾನು ಮೌನವಾಗಿದ್ದರೂ ನಾನು ನಿನ್ನೊಂದಿಗೆ ಇದ್ದೆ. ಆದರೆ ನನ್ನ ಮಗು, ಈಗ ಚಿಂತಿಸಬೇಡ. ಎಲ್ಲವೂ ಕ್ಷಣದಲ್ಲಿ ಬೀಳಲು ಪ್ರಾರಂಭಿಸುತ್ತದೆ. ನಿಮ್ಮ ಕೆಟ್ಟ ದಿನಗಳು ಈಗ ಮುಗಿಯುತ್ತಾ ಬಂದಿದೆ. ಮಗು, ಇನ್ಮೇಲೆ ನನ್ನ ಮುಂದೆ ಬಂದು ಅಳಬೇಡಿ. ಸಾಯಿ ಕೊಡ್ತಿರುವ ಬಹುಮಾನ ಇವತ್ತು ನೀನು ಸ್ವೀಕರಿಸಲೇಬೇಕು. ಈ ಕಾಗಿತವನ್ನು ತೆಗೆದು ನೋಡಿ. ಮೊದಲು ಈ ಸಿಹಿ ಸುದ್ದಿ ಮಾತು ನೀನು ಕೇಳಲೇಬೇಕು. ನಿನ್ನ ಮುಂದೆ ಬರೆದಿರುವಂಥ ಕಾಲ ತುಂಬ ಸಂತೋಷವಾಗಿ ಇರುತ್ತದೆ. ನೀವು ನಿನ್ನ ಮಕ್ಕಳ ಜೊತೆ ಅವರ ಭವಿಷ್ಯನ ನೋಡಿ, ಅವರು ಓದೋದು ಎಲ್ಲ ನೋಡಿ, ಅವರ ಜೀವನದಲ್ಲಿ ಇರೋ ಖುಷಿ ಕಾಲ ನೋಡಿ ನಿನಗೆ ತುಂಬ ಸಂತೋಷವಾಗುತ್ತದೆ. ಮಗು, ಈ ಮಂಗಳವಾರ ದಿನ ನಾನೊಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಅದನ್ನು ನೀವು ಆಚರಿಸಲೇಬೇಕು. ಸಾಯಂಕಾಲ ಸಂಜೆ ಟೈಮಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ತೀರಾ. ಇದು ಎಲ್ಲರೂ ಮಾಡ್ತೀರಾ. ಅಂಥ ಸಮಯದಲ್ಲಿ ನೀವು ದೇವ್ರ ಮನೆಯಲ್ಲಿ ಕುತ್ಕೊಂಡು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ವಿಭೂತಿ ಇದ್ದರೆ ಅದನ್ನು ಒಂದು ಪೇಪರಲ್ಲಿ ತಗೊಂಡು ದೀಪ ಹಚ್ಚಿದ ನಂತರ ಕುತ್ಕೊಂಡು ಒಂದು ವಿಳೆದೆಲೆ ತಗೋಬೇಕು. ಆ ವಿಳೆದೆಲೆ ಚೆನ್ನಾಗಿ ಒರೆಸಿ ಅದರಲ್ಲಿ ಜೈ ಸಾಯಿರಾಮ್ ಅಂತ ಬರಿಬೇಕು. ಈ ತರ ಬರೆದಿದ ನಂತರ ಅದು ಯಾವ ತರ ಬರಿಬೇಕು ಅಂದ್ರೆ ಗಂಧ ತಗೊಂಡು ಗಂಧದಲ್ಲಿ ಬರಿಬೇಕು. ಆಮೇಲೆ ಆ ವಿಳೆದೆಲೆನ ಒಂದು ಪ್ಲೇಟಲ್ಲಿ ಇಟ್ಟು ನೀವು ಅಲ್ಲೇ ದೇವ್ರ ಮನೆಯಲ್ಲೇ ಕುತ್ಕೊಂಡು ಸ್ವಲ್ಪ ಸ್ವಲ್ಪ ವಿಭೂತಿ ತಗೊಂಡು
ಸಾಯಿ ಮಂತ್ರವನ್ನು ಹೇಳಬೇಕು. ಇದು 108 ಬಾರಿ ಹೇಳಬೇಕು. ಯಾವ ಥರ ಅಂದರೆ ಸ್ವಲ್ಪ ವಿಭೂತಿ ತಗೋಬೇಕು, ಓಂ ಸಾಯಿರಾಮ್ ಅಥವಾ ಓಂ ಸಾಯಿನಾಥಾಯ ನಮಃ ಈ ಥರ ನೀವು ಒಂದು ಮಂತ್ರವನ್ನು ಹೇಳೋದು. ಆಮೇಲೆ ಸ್ವಲ್ಪ ವಿಭೂತಿನ ಆ ವಿಳೆದೆಲೆಯಲ್ಲಿ ಹಾಕಬೇಕು, ಸ್ವಲ್ಪ ಹಾಕಬೇಕು. ಈ ಥರ 108 ಬಾರಿ ನೀವು ವಿಭೂತಿನ ಆ ವಿಳೆದೆಲೆ ಮೇಲೆ ಹಾಕಬೇಕು. ಈ ಥರ ಹಾಕಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಸಂಕಲ್ಪ ಏನಿರುತ್ತೋ, ನಿಮ್ಮ ಕಷ್ಟ ಏನಿರುತ್ತೋ, ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಬೇಡಿಕೆ ಏನೇ ಇರಲಿ ಅದನ್ನು ನೀವು ಮನಸ್ಸಿನಲ್ಲಿ ಹೇಳ್ಕೊಂತ ಈ ಥರ ಮಾಡಿ. ಅಥವಾ ನೀವು 108 ಸಾಯಿಯಪ್ಪ ಶತನಾಮಾವಳಿ ಕೂಡ ಹೇಳ್ಕೊಂತ ನೀವು ಈ ಪೂಜೆನ ಮಾಡಬೇಕು. ಆಮೇಲೆ ಆ ವಿಭೂತಿನ ನೀವು ಒಂದು ಪೇಪರಲ್ಲಿ ಅಥವಾ ಒಂದು ಬಟ್ಲಲ್ಲಿ ಇಟ್ಕೊಂಡು ನಿಮ್ಮ ಹಣೆ ಮೇಲೆ ಪ್ರತಿದಿನ ಹಚ್ಕೋಬೇಕು. ಈ ಥರ ಪ್ರತಿದಿನ ನೀವು ಮಾಡ್ತಾ ಹೋಗಿ ನಿಮ್ಮ ಕಷ್ಟಗಳು ಕೂಡ ಬೇಗ ಅತಿ ಶೀಘ್ರವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ. ಈ ಕೆಲಸವನ್ನು ಈ ಮಂಗಳವಾರ ದಿನ ನೀವು ವಿಳೆದೆಲೆಯಲ್ಲಿ ಈ ಚಿಕ್ಕ ಪರಿಹಾರವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.